ದೇವರು ರಕ್ಷಕನೂ ಆದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಎಲ್ಲರಿಗೂ ಪ್ರೈಸ್ ಲಾರ್ಡ್. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 91ನೇ ಅಧ್ಯಾಯ 14ನೇ ವಚನ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾದದರಿಂದ ಅವನನ್ನು ಉದ್ಧರಿಸುವೆನು. ಹೌದು ಪ್ರೀತಿಯ ದೇವರ ಮಕ್ಕಳೇ, ನಮಗೆ ದೇವರಲ್ಲಿ ಆಸಕ್ತಿ ಇರಬೇಕಾಗಿದೆ. ನಿಮಗೆ ದೇವರಲ್ಲಿ ಆಸಕ್ತಿ ಇರಬೇಕಾಗಿದೆ. ಯಾವಾಗ ನಮಗೆ ದೇವರಲ್ಲಿ ಆಸಕ್ತಿ ಇರುತ್ತದೋ, ಯಾವಾಗ ನಿಮಗೆ ದೇವರಲ್ಲಿ ಆಸಕ್ತಿ ಇರುತ್ತದೋ, ಅವಾಗ ದೇವರು ನಮ್ಮನ್ನು ಏನು ಮಾಡ್ತಾನಂದ್ರೆ ರಕ್ಷಿಸ್ತಕ್ಕಂಥವನಾಗಿದ್ದಾನೆ. ಯೇಸು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಅವರನ್ನು ಕಾಯುತ್ತಾನೆ. ಹೀಗೆ ನಾವು ನೋಡುತ್ತೇವೆ. ದೇವರಲ್ಲಿ ನಮಗೆ ಆಸಕ್ತಿ ಇರುವಾಗ, ದೇವರಲ್ಲಿ ನಮಗೆ ಒಂದು ಉಲ್ಲಾಸ ಇರುವಾಗ ದೇವರು ನಮ್ಮನ್ನು ರಕ್ಷಿಸುತ್ತಾನೆ ಅಂತ ದೇವರು ತನ್ನ ವಾಕ್ಯದ ಮೂಲಕವಾಗಿ ಇವತ್ತಿನ ದಿನದಲ್ಲಿ ನಿಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾನೆ. ಎರಡನೇದಾಗಿ ನಾವು ನೋಡುತ್ತೇವೆ, ನನ್ನ ನಾಮವನ್ನು ಅರಿತವನಾದ್ದರಿಂದ ಅವನನ್ನು ಉದ್ಧರಿಸುವೆನೆಂಬುದಾಗಿ. ಯೇಸು ಎಂತಕ್ಕಂಥ ಹೆಸರು ನಮಗೆ ಗೊತ್ತಾಗಿದೆ, ಯೆಹೋವ ಎಂತಕ್ಕಂಥ ಹೆಸರು ನಮಗೆ ಗೊತ್ತಾಗಿದೆ. ಯೇಸುವಿನ ಹೆಸರಿನ ಮೂಲಕವಾಗಿ ನಮಗೆ ಉದ್ಧಾರ ಸಿಗ್ತಕ್ಕಂಥದ್ದಾಗಿದೆ. ಯೇಸುವಿನ ಹೆಸರಿನ ಮೂಲಕವಾಗಿ ನಾವು ಉದ್ಧರಿಸಲ್ಪಡ್ತಾ ಇದ್ದೇವೆ. ನಿಮ್ಮ ಮಕ್ಕಳು ಉದ್ಧರಿಸಲ್ಪಡ್ತಾ ಇದ್ದಾರೆ. ಒಳ್ಳೆ ಒಳ್ಳೆ ಕೆಲಸದಲ್ಲಿ ಹೋಗ್ತಾ ಇದ್ದಾರೆ, ಒಳ್ಳೆ ಒಂದು ಪೊಸಿಷನ್ದಲ್ಲಿ ಹೋಗುತ್ತಾ ಇದ್ದಾರೆ. ಯೇಸುವಿನ ನಾಮವನ್ನು ನಾವು ಅರಿತಿರುವುದರಿಂದ, ಆತನನ್ನು ನಾವು ನಂಬುವುದರ ಮೂಲಕವಾಗಿ, ಆತನಲ್ಲಿ ನಾವು ಉಲ್ಲಾಸ ಪಡುವುದರ ಮೂಲಕವಾಗಿ ಆತನು ನಮ್ಮನ್ನು ರಕ್ಷಿಸುತ್ತಾನೆ. ಆತನ ನಾಮವನ್ನು ಅರಿತುಕೊಳ್ಳುವುದರಿಂದ ಆತನು ನಿಮ್ಮನ್ನು ಏನು ಮಾಡ್ತಾನಂದ್ರೆ ಉದ್ಧರಿಸ್ತಕ್ಕಂಥವನಾಗಿದ್ದಾನೆ. ದೇವರ ಬಳಿಗೆ ಬಂದವರಾಗಿ ಆತನಿಂದ ಉದ್ಧಾರವನ್ನು ನಾವು ಪಡೆದುಕೊಳ್ಳೋಣ. ಯೇಸುವಿನ ಬಳಿಗೆ ಬಂದವರಾಗಿ ಯೇಸುವಿನಿಂದ ಉದ್ಧಾರವನ್ನು ನಾವು ಪಡೆದುಕೊಳ್ಳೋಣ. ಪ್ರೇರೆ, ಇವತ್ತಿನ ದಿನದಲ್ಲಿ ಒಂದು ವೇಳೆ ಯಾರಿಗಾದರೂ ಕೆಲಸ ಉದ್ಯೋಗ ಇಲ್ಲದಿರುವುದಾದರೆ ನಾನು ನಿಮಗಾಗಿ ಪ್ರಾರ್ಥನೆ ಮಾಡುತ್ತೇನೆ. ದೇವರೇ, ನಿನ್ನ ನಾಮದಲ್ಲಿ ಸ್ವಾಮಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸ್ವಾಮಿ ಅಪ್ಪ, ನಿನ್ನ ವಾಕ್ಯದಲ್ಲಿ ನೋಡಿದ್ದೇವೆ ಸ್ವಾಮಿ, ನಿನ್ನಲ್ಲಿ ಆಸಕ್ತಿ ಉಳ್ಳವರನ್ನು ನೀನು ರಕ್ಷಿಸುತ್ತಿ ಎಂಬುದಾಗಿ. ನಿನ್ನ ನಾಮವನ್ನು ಅರಿತಿರುವುದರಿಂದ ಸ್ವಾಮಿ, ನಿನ್ನ ಹೆಸರು ತಿಳಿದುಕೊಂಡಿರುವುದರಿಂದ ಸ್ವಾಮಿ ಅವರನ್ನು ಉದ್ಧಾರ ಮಾಡ್ತೇನೆ ಅಂತ ಹೇಳಿದೆ ಸ್ವಾಮಿ. ನಿನ್ನ ಮಕ್ಕಳನ್ನು ಕರ್ತನೆ, ಯಾರೆಲ್ಲ ಕರ್ತನೆ ವಾಕ್ಯ ಕೇಳುತ್ತಾರೋ ಅದನ್ನು ಸ್ವಾಮಿ ಕರ್ತನೆ ಅವರ ಜೀವಿತದಲ್ಲಿ ನೀನು ಉದ್ಧರಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಇವರಿಗಾಗಿ, ಇವರ ಮಕ್ಕಳಿಗಾಗಿ, ಇವರು ಮಾಡುವ ಕೆಲಸ ಕಾರ್ಯಗಳಲ್ಲಿ ಸ್ವಾಮಿ ನಿನ್ನ ಉದ್ಧಾರ, ನಿನ್ನ ಆಶೀರ್ವಾದ, ನಿನ್ನ ಶುಭ ಕೃಪೆಗಳಿಂದ ಸ್ವಾಮಿ ನಿನ್ನ ಮಕ್ಕಳನ್ನು ತುಂಬಿಸು, ನಡೆಸು. ಏಸಪ್ಪ, ನಿನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ತಾ ಇದ್ದೀವಿ ನಮ್ಮ ತಂದೆ. ಆಮೇನ್, ಆಮೇನ್, ಆಮೇನ್. ಮತ್ತು ವಿಶೇಷವಾಗಿ ನಿಮ್ಮ ಪ್ರಾರ್ಥನೆ ಮನವಿಗಳನ್ನು ಕೊಡಲ್ಪಟ್ಟಿರ್ತಕ್ಕಂಥ ಇದೇ ನಂಬರ್ಗೆ ಏನು ಮಾಡಿರಿ ಅಂದ್ರೆ ಸಂಪರ್ಕ ಮಾಡಿರಿ.